ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಇಡಿ ಶಾಕ್ ಕೊಟ್ಟಿದೆ. ಬೆಳ್ಳಂಬೆಳಿಗ್ಗೆ ಇಡಿ ಬೆಂಗಳೂರಿನಲ್ಲಿ 5 ಕಡೆ ದಾಳಿ ನಡೆಸಿತು. ಅದರಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸೇರಿರುವ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಶಾಕ್ ಕೊಟ್ಟಿದೆ ಇಡಿ. ಬೆಂಗಳೂರಿನಲ್ಲಿ ಒಟ್ಟು 5 ಕಡೆ ನಡೆದಂತಹ ದಾಳಿನಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಮೇಲೂ ಕೂಡ ದಾಳಿ ಆಗಿದೆ. ಫೆಮಾ ಆಕ್ಟ್ ಅಡಿಯಲ್ಲಿ ಇಡಿ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ FEMA ಅಂತ ಸುಬ್ಬಾರೆಡ್ಡಿ ಮನೆ ಕಚೇರಿಗಳ ಮೇಲೆ ದಾಳಿ ಮಾಡಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬಿಸ್ನೆಸ್ ಪಾರ್ಟ್ನರ್ಗಳ ಮನೆ ಕಚೇರಿಗಳ ಮೇಲೂ ಕೂಡ ರೇಡ್ ಆಗಿದೆ. ಒಟ್ಟು 5 ಕಡೆ ರೇಡ್ ಆಗಿರೋದು. ಶಾಸಕ ಸುಬ್ಬಾರೆಡ್ಡಿ ಮಲೇಷ್ಯಾ, ಹಾಂಗ್ಕಾಂಗ್ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ದಾರಂತೆ. ಆ ಖಾತೆನಲ್ಲೆಲ್ಲ ದುಡ್ಡಿದೆಯಂತೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿನಲ್ಲಿ ದಾಳಿ ಆಗಿದೆ. ಅಕ್ರಮವಾಗಿ ವಾಹನಗಳ ಖರೀದಿ ಮಾಡಿದ್ದಾರೆ, ಅಕ್ರಮವಾಗಿ ಹಣ ಹೂಡಿಕೆ ಮಾಡಿದ್ದಾರೆ ಅಂತೆಲ್ಲ ಆರೋಪಗಳು ಇವರು ಎದುರಿಸ್ತಾ ಇದ್ದಾರೆ. ಮಲೇಷ್ಯಾ, ಹಾಂಗ್ಕಾಂಗು, ಜರ್ಮನಿಯಲ್ಲೆಲ್ಲ MLA ಸಾಹೇಬ್ರ ಆಸ್ತಿ ಇದೆಯಂತೆ. ವಿದೇಶದ ಬ್ಯಾಂಕ್ಗಳಲ್ಲಿ ಇವ್ರದ್ದು ಖಾತೆ ಇದೆಯಂತೆ. ಅಕ್ರಮವಾಗಿ ವಾಹನಗಳನ್ನು ಖರೀದಿ ಮಾಡಿದ್ದಾರೆ, ಹಣ ಹೂಡಿಕೆ ಮಾಡಿದ್ದಾರೆ ಅಂಥೇಳಿ ಆರೋಪ ಮಾಡಲಾಗಿದೆ. ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಯಲ್ಲಿ ಈಗ ಇಡಿ ತೊಡಕೊಂಡಿದೆ. ಮತ್ತೊಬ್ಬ ಶಾಸಕರಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನುವಂಥ ಚರ್ಚೆಗಳು ಮುಂದೆ ಬರಬಹುದು. ಅದು ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಬಟ್ ಸುಬ್ಬಾರೆಡ್ಡಿ ಅವರಿಗೆ ಇದೊಂದು ಹಿನ್ನಡೆ. ವಿದೇಶದಲ್ಲಿರುವ ಅವರ ಬ್ಯಾಂಕ್ ಖಾತೆ, ವಿದೇಶದಲ್ಲಿರುವ ಅವರ ಹೂಡಿಕೆ, ಬಂಡವಾಳ, ಆಸ್ತಿ, ಭಾರತದಲ್ಲಿರುವಂಥ ಆಸ್ತಿ ಎಲ್ಲ ವಿಚಾರಗಳನ್ನು ಕೂಡ ಇಡಿ ಗಮನಿಸ್ತಾ ಇದೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸುಬ್ಬಾರೆಡ್ಡಿ ಅವರ ಮನೆ ಮೇಲೆ ದಾಳಿ ಆಗಿದೆ. ಯಾವ ಕಾರಣಕ್ಕೆ ದಾಳಿ ವೆಂಕಟೇಶ್? ಪ್ರಣೀತ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಬಾಗೇಪಲ್ಲಿ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿರುವಂಥದ್ದು. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಸುಬ್ಬಾರೆಡ್ಡಿ ಅವರು ಉದ್ಯಮಿ ಕೂಡ ಆಗಿದ್ದಾರೆ. ಅಂದರೆ ವಿದೇಶಗಳಲ್ಲಿ ಕೂಡ ಅವರು ಸಾಕಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಸೊ ವಿವಿಧ ರೀತಿಯಾದಂಥ ಕಂಪನಿಗಳ ಜೊತೆ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಅವರ ನಿವಾಸದ ಮೇಲೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿರುವಂಥದ್ದು. ಅಂದರೆ ವಿದೇಶಿ ವಿನಿಮಯ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ಕಾಯ್ದೆ ಉಲ್ಲಂಘನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯನ್ನು ಮಾಡಿ ಸೊ ಈಗ ದಾಖಲೆಗಳ ಒಂದು ಪರಿಶೀಲನಾ ಕಾರ್ಯವನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು. ಅವರ ಕುಟುಂಬಸ್ಥರು ಸೇರಿದಂತೆ ಅವರ ಆಪ್ತ ವಲಯದವರ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಮತ್ತು ಅಕ್ರಮವಾಗಿ ಕಾರುಗಳನ್ನು ಖರೀದಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾದ ಹಿನ್ನೆಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಸದ್ಯ ಈಗ ಇನ್ನು ಸಂಜೆವರೆಗೂ ಕೂಡ ಈ ಒಂದು ಪರಿಶೀಲನಾ ಕಾರ್ಯ ಮುಂದುವರಿಯುತ್ತೆ. ಅಂದರೆ ಅಕ್ರಮವಾಗಿ ಎಷ್ಟು ಸಂಪಾದನೆ ಮಾಡಿದ್ದಾರೆ, ಇವರ ಒಂದು ವಹಿವಾಟು ಏನು, ಉದ್ಯಮಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಒಂದು ಪಾಲುದಾರಿಕೆ ಎಷ್ಟಿತ್ತು, ಶಾಸಕರಾದ ಮೇಲೆ ಸಂಪಾದನೆ ಮಾಡಿರುವಂಥದ್ದು ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಸದ್ಯ ಈ ದಾಳಿ ಎಲ್ಲ ಆದಮೇಲೆ ಈ ಒಂದು ಅಕ್ರಮ ಎಷ್ಟು, ಸಕ್ರಮ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿಗಳು ಸಿಗುವಂತದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಗೃಹ ಸಚಿವರು ಕೂಡ ಇದರ ಬಗ್ಗೆ ಇನ್ನೂ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪದೇ ಪದೇ ಕಾಂಗ್ರೆಸ್ ಶಾಸಕರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ದಾಳಿಗಳು ಆಗ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಣೀತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.